ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯೂಶ್ವಲಿ ಶಿವರಾತ್ರಿ ಟೈಮಲ್ಲಿ ಅಥವಾ ಸಂಕಷ್ಟಿ ಮಾಡ್ತಾಯಿದ್ರೆ ಆ ಟೈಮಲ್ಲಿ ಉಪವಾಸ ಇರೋರಿಗೆ ಸಾಬುದಾನಿ ಕಿಚಡಿ ಅಥವಾ ಸಬ್ಬಕ್ಕಿ ಕಿಚಡಿ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಸಾಬುದಾನಿ ಕಿಚಡಿ ಮಾಡೋಕ್ಕೆ ನಾನು ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಆಗೋಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಈ ಸಬ್ಬಕ್ಕಿನ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಒಂದು 2-3 ಟೈಮ್ ವಾಶ್ ಮಾಡ್ಕೊಂಡ್ಬಿಟ್ಟು ಸಬ್ಬಕ್ಕಿ ಎಷ್ಟಿರುತ್ತಲ್ವ ಅದರ ಅಳತೆಗೆ ನಾವು ತೊಳೆದ್ಬಿಟ್ಟು ಒಂದು 2 to 3 hours ಆದರೂ ನಾವು ನೆನೆಸ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸಬ್ಬಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೆಂದಿದೆ ಅಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿ ನೋಡಿದ್ರೆ ತುಂಬಾ ಸಾಫ್ಟಾಗಿರುತ್ತೆ. ಸೊ ಆ ಥರ ಇದ್ದರೆ ಸಬ್ಬಕ್ಕಿ ನೆಂದಿದೆ ಅಂತ ಅರ್ಥ. ಸೊ ಅದನ್ನ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಹಾಕೋಕ್ಕೆ ನಾನಿಲ್ಲಿ ಆಲೂಗಡ್ಡೆದು ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಶೇಂಗಾ ಪುಡಿ, ಕರಿಬೇವು, ಆಮೇಲೆ ಕೊತ್ತಂಬರಿ. ಸೊ ಇಷ್ಟು ಐಟಮ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸಬ್ಬಕ್ಕಿ ಕಿಚಡಿನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮುಂಚೆ ನಾನು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಬೇಕಿದ್ದರೆ ಜೀರಿಗೆ ಮತ್ತು ಸಾಸಿವೆನೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಅದಾದ ನಂತರ ಕರಿಬೇವಿನ ಎಲೆ, ಆಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆದು ಕ್ಯೂಬ್ಸು. ಆಲೂಗಡ್ಡೆನ ನೀವು ಸಪ್ರೇಟಾಗಿ ಬೇಕಿದ್ದರೆ ಬೇಯಿಸ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಕ್ಕೊಳ್ಬೋದು. ಬಟ್ ನಾನು ಡೈರೆಕ್ಟಾಗಿ ಒಗ್ಗರಣೆ ಒಳಗಡೆ ಹಸಿ ಆಲೂಗಡ್ಡೆನ ನಾನು ಯೂಸ್ ಮಾಡ್ತಾ ಇರೋದು. ಸೊ ಆಲೂಗಡ್ಡೆ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದು ಚೆನ್ನಾಗಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ಥರ ನಾವು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋವಂಥ ಸಬ್ಬಕ್ಕಿ ಅಥವಾ ಸಾಬುದಾನಿನ ಸೇರಿಸ್ಕೊಳ್ಳೋಣ. ಸೊ ಯೂಶ್ವಲಿ ಉಪವಾಸ ಮಾಡೋರಿಗೆ ತುಂಬಾ ಶ್ರೇಷ್ಠ ಇದು ಸಾಬುದಾನಿ ಅಥವಾ ಸಬ್ಬಕ್ಕಿ. ಆಮೇಲೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ವ, ನಾನು ಸಬ್ಬಕ್ಕಿ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡ ನಂತರ ಇದನ್ನ ನಾವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಂದು 5 to 6 minutes ಆದರೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬಾ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಯಾವ ಥರ ಆಗುತ್ತಂದರೆ ಆಲೂಗಡ್ಡೆ ಮತ್ತು ಸಾಬುದಾನಿ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಸೊ ಆ ಥರ ನಾವು ಬೇಯಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಶೇಂಗಾ ಪುಡಿನ ಕಲಿಸ್ತಾ ಇದ್ದೀನಿ. ಶೇಂಗಾ ಪುಡಿನ ನಾನು ಪುಡಿ ಹಾಕ್ತಿರೋದು. ಯೂಶ್ವಲಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಅರ್ಧಂಬರ್ಧ ಕುಟ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಾದ ನಂತರ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ, ಸಾಬುದಾನಿ ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ. ಆ ಥರ ಇದು ಟ್ರಾನ್ಸ್ಪರೆಂಟ್ ಆಗಬೇಕು. ಅಂದಾಗ ಮಾತ್ರ ನಾವು ಸಾಬುದಾನಿ ಕಿಚಡಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಬೋದು. ಉಪವಾಸ ಇರೋರಿಗೆ ಅಥವಾ ಸಂಕಷ್ಟಿ ಟೈಮಲ್ಲಿ ಸಾಬುದಾನಿ ಮಾಡಿಕೊಂಡು ತಿನ್ನೋರಿಗೆ ಈ ರೆಸಿಪಿ ಇಷ್ಟ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಸಬ್ಬಕ್ಕಿ ಕಿಚಡಿ ಅಥವಾ ಸಾಬುದಾನಿ ಕಿಚಡಿ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ರೆಸಿಪಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.